ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಆತ್ಮೀಯರೇ, ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಚಮಕಂಡಿ ತಾಲೂಕಿನ ಗಣಿ ಮತ್ತು ರವಕವಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ನಮ್ಮ ಭಾರತದ ಆತ್ಮೀಯತೆಯ ಸಂಕೇತವಾಗಿರುವ ನಮ್ಮ ದೇಶದ ತ್ರಿವರ್ಣ ಧ್ವಜದ ಬಣ್ಣ ಹೊಂದಿರುವ ನೀರಿನ ಬಾಟಲ್ಗಳನ್ನು ಸಂಗ್ರಹಿಸಿ ಅಲ್ಲಿರುವ ಸ್ಟಿಕ್ಕರ್ಗಳನ್ನು ಗೌರವಪೂರ್ವಕವಾಗಿ ತೆಗೆಯಲಾಯಿತು. ಆತ್ಮೀಯರೇ, ನಮ್ಮ ದೇಶದ ಸ್ವತಂತ್ರ ಸುಮ್ಮನೆ ಸಿಕ್ಕಿಲ್ಲ. ಹಲವಾರು ಮಹಿಳೆಯರು ತ್ಯಾಗ ಬಲಿದಾನದಿಂದ ಲಭಿಸಿದೆ. ಅದಕ್ಕೆ ಅಗೌರವ ಆಗುವಂಥ ಯಾವುದೇ ಸನ್ನಿವೇಶ ಆಗಿರಲಿ, ಅದನ್ನು ಭಾರತೀಯರಾದ ನಾವು ಖಂಡಿಸಲೇಬೇಕು. ನಮ್ಮ ಭಾರತದ ಬಾವುಟಕ್ಕೆ ಅದರದೇ ಆದ ಸ್ಥಾನಮಾನ ಹೊಂದಿದೆ. ಅದು ನಮ್ಮ ಕರ್ತವ್ಯ. ಅದನ್ನು ನಾವು ಪಾಲಿಸಲೇಬೇಕು. ಈ ಕಾರ್ಯದಲ್ಲಿ ರಾಜು ಸುತಗುಡಿ, ಉಪಾಧ್ಯಕ್ಷರು ಅಂಬೇಡ್ಕರ್ ತರುಣ ಸಂಘ ಗಲಗಲಿ, ಶಿವಾನಂದ ಗಲಗಲಿ, ಗ್ರಾಮ ಪಂಚಾಯಿತಿ ಸದಸ್ಯರು ಅಯ್ಯಬ್ಬ ಶೇಖ, ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ, ಪ್ರವೀಣ ಚಲವಾದಿ, ಅಂಬೇಡ್ಕರ್ ಸೇನೆ ತಾಲೂಕು ಅಧ್ಯಕ್ಷ ಬೆಳಗಿ, ಪ್ರಶಾಂತ ಕೋಳಿ, ರವಿ ಚಲವಾದಿ, ಸುಧೀರ ಜಾಧವ, ಹಜರತ್ ಶೇಖ್ ಮತ್ತು ಗ್ರಾಮದ ಯುವಕರು ಭಾಗಿಯಾಗಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ಸಂಪಾದಕರು ಭರತೇಶ್ ಪಾನಕ್ನವರ್, ಚಮಕಂಡಿ. ಒಪ್ಕೊಂಡು ಈ ತ್ರಿವರ್ಣ ಧ್ವಜದ ಒಂದು ಏನು ಸಿಂಬಲ್ ಐತಿ, ಇದನ್ನ ತೆಗಿಬೇಕು. ತೆಗಿಲಿಲ್ಲ ಅಂದ್ರೆ ನಾವು ಮುಂದೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಇದರಿಂದ. ಮತ್ತೆ ಇನ್ನೂ ಏನು ಹೇಳ್ಬೇಕಪ್ಪ ಅಂದ್ರೆ, ನಾವು ಸ್ವತಂತ್ರ ಅಂತರೂ ನಮಗೆ ಸಿಕ್ಕೈತಿ, ಆದ್ರೆ ನಮ್ಮ ದೇಶ ಹೆಂಗೆ ಬ್ಯಾನ್ ಆಗೋ ಮಟ್ಟ ನಾವು ಈ ಹೋರಾಟವನ್ನು ಮಾಡ್ತೀವಿ. ಇದು ನಾವು ಗಲಗಲಿಂತ್ರ 1 ಕಿಲೋಮೀಟರ್ ಮಟ್ಟ ಬಂದು ನಾವಿಲ್ಲಿ ಈ ಬಾಟ್ಲಿಯನ್ನು ಹಾರಿಸಿದ್ದೀವಿ. ಹಿಂಗೆ ನಾವು ಎಲ್ಲ ಯುವಕರು ಕೂಡಿ ಗಲಗಲಿಯ ಎಲ್ಲರೂ ಕೂಡಿ ನಾವು ಈ ಕೆಲಸವನ್ನು ಮಾಡಿದ್ದೀವಿ. ನಮಗೆ ಸಾಥ್ ಕೊಡ್ರಿ, ಈ ಕಂಪ್ನಿ ಬಂದ್ ಆಗೋ ಮಟ್ಟ, ಈ ರಾಷ್ಟ್ರ ಧ್ವಜವನ್ನು ತೆಗಿಯೋ ಮಟ್ಟ ನಮಗೆ ಸಾಥ್ ಕೊಡ್ರಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ.